ನಮ್ದಿಗೆಲ್ಲ ಏನು ಮುಚ್ಚಿದೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಆಸ್ಪತ್ರೆ ತೆಗೆದಿದ್ದಾರಪ್ಪ, ಏನು ಸ್ಪೆಷಾಲಿಟಿ ಇದೆಯಪ್ಪ, ನಮ್ಮ ಚರಕಂಗೆ ಎಷ್ಟು ಕಲ್ತಿದ್ನಪ್ಪ, ಸುಶ್ರುತ ಎಷ್ಟು ಕಲ್ತಿದ್ನಪ್ಪ, ಇವು ಚರ್ಚೆ ಮಾಡೋದು ನಮ್ದೀಗ ವಿಚಾರ ಆಗಿಬಿಟ್ಟಿದೆ. ನೋ, ನಮ್ಮ ಅಡಿಗೆ ಮನೆ ನಮ್ಮ ಆಸ್ಪತ್ರೆ ಆಗಿತ್ತು. ಇಫ್ ಯು ಈಟ್ ಯುವರ್ ಫುಡ್ ಆಸ್ ಯುವರ್ ಮೆಡಿಸನ್, ಯು ಮೇ ನಾಟ್ ಗೆಟ್ ಎ ಡೇ ವೆನ್ ಯು ಈಟ್ ಮೆಡಿಸನ್ ಆಸ್ ಯುವರ್ ಫುಡ್ ಅಂತ ತುಂಬ ಹಿರಿಕರು ಹೇಳಿದ್ದಾರೆ. ಅಂದರೆ ನಾವು ನಮ್ಮ ನಿತ್ಯ ಕರ್ಮದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಅನುಸರಣೆ ಮಾಡೋದನ್ನ, ಶಿಷ್ಟಾಚಾರನ ಬಹಳ ಕಟ್ಟುನಿಟ್ಟಾಗಿ ಕಲ್ತರೆ ವೈದ್ಯರ ಅವಶ್ಯಕತೆ ನಮಗಿಲ್ಲ. ಡಾಕ್ಟರ್ ಇಸ್ ಎ ಕ್ಯೂರೇಟಿವ್ ಸಿಸ್ಟಮ್. ಡಾಕ್ಟರ್ಸ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂಥರ ಕಳ್ಳರನ್ನ ತಯಾರು ಮಾಡಿ ಪೊಲೀಸ್ಗಳನ್ನ ತಂದಂಗೆ. ಈ ಕಾಯಿಲೆಗಳೆಲ್ಲ ಕಳ್ಳರಿದ್ದಂಗೆ. The more the theft, the more the police. The more the health disease, the more the hospitals. So ನಾವು ಇವತ್ತು ಆರೋಗ್ಯದ ದೃಷ್ಟಿ ಅಥವಾ ಆರೋಗ್ಯದ ಹಿನ್ನೆಲೆಯಲ್ಲಿ ಏನು ಖರ್ಚು ಮಾಡ್ತಾ ಇದ್ದೀವಿ, we are all simply draining the money. ನಾವು ನಮ್ಮ ಅಡಿಗೆ ಮನೆ ಅಥವಾ ನಮ್ಮ ಮಕ್ಕಳಲ್ಲಿ ಒಂದು ಶಿಷ್ಟಾಚಾರ, ಫುಡ್ ಕಲ್ಚರ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಟು ಬಿ ಇನ್ಕಲ್ಕೇಟೆಡ್. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹಗಲಲ್ಲಿ ಏನ್ ತಿನ್ಬೇಕು, ರಾತ್ರಿ ಏನ್ ತಿನ್ಬೇಕು, ಈ ಋತುನಲ್ಲಿ ಏನ್ ತಿನ್ಬೇಕು, ಆ ಋತುನಲ್ಲಿ ಏನ್ ತಿನ್ಬೇಕು, ಇದು ಇಟ್ ಈಸ್ ಅ ಕಲ್ಚರ್ ಆಫ್ ಫುಡ್ ಹ್ಯಾಬಿಟ್. ಕಲ್ಚರ್ ಆಫ್ ಫುಡ್ ಹ್ಯಾಬಿಟ್ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಅನ್ ಹ್ಯಾಬಿಟ್ ಆಫ್ ಹೆಲ್ತ್ ಕೇರ್. ಹೆಲ್ತ್ ಕೇರ್ ಚೆನ್ನಾಗಿದ್ರೆ ಯು ಹ್ಯಾವ್ ಎ ಗುಡ್ ಸೊಸೈಟಿ. ಎ ಗುಡ್ ಸೊಸೈಟಿ ಈಸ್ ಎ ಹೆಲ್ತಿ ಸೊಸೈಟಿ. ಎ ಹೆಲ್ತಿ ಸೊಸೈಟಿ ಈಸ್ ಅ ಗ್ರೇಟ್ ಸೊಸೈಟಿ. A healthy body is having always a good mind. ಮನಸ್ಸು ಅನ್ನೋದು ನಮಗೆ ಯಾರಿಗೂ ಗೋಚರವಾಗದಿರುವಂತ ಒಂದು ಲಿವಿಂಗ್ ಎಂಟಿಟಿ. ಆ ಮನಸ್ಸು ಅನ್ನೋದಕ್ಕೆ ಒಂದು ಅಸ್ತಿತ್ವ ಅಥವಾ ಅದಕ್ಕೊಂದು ಧೈರ್ಯ ಬರಬೇಕಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಎ ಗುಡ್ ಬಾಡಿ. A good body is a indicator of your good health. So prevention is better than cure ಅಂತ ಹೇಳಿದ್ರೆ ನಾನು ಸದಾ ಟು ಹ್ಯಾವ್ ಎ ಗುಡ್ ಬಾಡಿ. ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಹೇಳ್ತೀವಿ. ಸೊ ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಗೊತ್ತಿಲ್ಲದೇ ನೆಮ್ಮದಿನೂ ಇರುತ್ತೆ. ವೆನ್ ಯು ಹ್ಯಾವ್ ಗುಡ್ ಹೆಲ್ತ್, ಯು ಹ್ಯಾವ್ ಗಾಟ್ ಪೇಷನ್ಸ್, ಯು ಹ್ಯಾವ್ ಗಾಟ್ ಗುಡ್ ಪೀಸ್ಫುಲ್ ಲೈಫ್. ಜೀವನದಲ್ಲಿ ತುಂಬಾ ಇದನ್ನು ಹಳಬರು ಏನೋ ಆನೆ ಇರ್ಬೇಕಂತೆ, ಆರೋಗ್ಯ ಮತ್ತು ನೆಮ್ಮದಿ ಅಂತೆ ಆನೆ ಅಂದ್ರೆ. ಸೊ ಇಫ್ ಯು ಹ್ಯಾವ್ ಗುಡ್ ಹೆಲ್ತ್ ಅಂಡ್ ಇಫ್ ಯು ಹ್ಯಾವ್ ಪೀಸ್, ಬೋತ್ ಆರ್ ಮೋರ್ ದೆನ್ ಇನಫ್. ದೇವರು ನಮಗೆ ಜೀವನದಲ್ಲಿ ಕೊಟ್ಟರು ಎರಡು ಮೆಡಿಸನ್, ಒಂದು ನಿದ್ದೆ, ಇನ್ನೊಂದು ಮರವು. ಜಸ್ಟ್ ಥಿಂಕ್, ನಮಗೆ ನಿದ್ದೆ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಏನಾಗ್ತಿದ್ವಿ. ಅದರ ನಂತರ ನಮಗೆ ಮರು ಅನ್ನೋದು ದೇವರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಬರೀ ಜಿದ್ದಿನ ಮೇಲೇನೆ ಬೆಲೆ ತಿಂತಿದ್ವಿ. ಸಣ್ಣ ಸಣ್ಣ ವಿಚಾರಕ್ಕೂ ಹುಚ್ಚಿಡ್ಕೊಂಡು ಹೋಗ್ತಾ ಇದ್ವಿ. ಇವನ್ ನಾವು ವಿಲ್ ಬಿ ಫೀಲಿಂಗ್ ಒಂದಷ್ಟು ವಿಚಾರದಲ್ಲಿ ನಾವು ಜಿದ್ದು ಬಿಡದೆ, ಹಠ ಬಿಡದೆ, ನೆಮ್ಮದಿ ಕೆಡಿಸ್ಕೊಂಡು ಜೀವನ ಮಾಡ್ತೀವಿ. From the day we are born, every day we are moving closer to our death. ನನ್ನ ಆಯುಷ್ಯ ಅಂತ ಹೇಳೋದೇನಂತ ಹೇಳಿದ್ರೆ ನಿನ್ನ ಜೀವನದ ಪರಿಯಲ್ಲಿ ನೀನು ಎಷ್ಟು ದಿನ ಕಳೆದ್ಬಿಟ್ಟೆ ನೀನು ಅಂತ. ಅಂದ್ರೆ ಎವ್ರಿ ಡೇ ಇಸ್ ಪ್ರೆಷಿಯಸ್, ಎವ್ರಿ ಮೂಮೆಂಟ್ ಇಸ್ ಪ್ರೆಷಿಯಸ್. ಲೀವ್ ಎವ್ರಿ ಡೇ ಅಂಡ್ ಲೀವ್ ಎವ್ರಿ ಮೂಮೆಂಟ್. ಯಾಕಂದ್ರೆ ನೆಕ್ಸ್ಟ್ ಗಳಿಗೆಯಲ್ಲಿ ನನಗೆ ಏನಾಗುತ್ತೆ, ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಸೊ ಸಾವು ಯಾವಾಗ ಗೊತ್ತಿಲ್ಲ. ಹುಟ್ಟು ಅನಿಶ್ಚಯ, ಸಾವು ನಿಶ್ಚಿತ. ಯಾರು ಎಲ್ಲಿ ಹುಟ್ಟಬೇಕಂತ ಹೇಳ್ಕೊಂಡು ಬಂದಿರುವುದಿಲ್ಲ, ಬಟ್ ಸಾಯ್ಬೇಕಂತಂತೂ ನಿಶ್ಚಿತ. ಸೊ ಈ ಹುಟ್ಟು ಸಾವಿನ ಜರ್ನಿ ಮಧ್ಯ ನೆಮ್ಮದಿಯಾಗಿ ಅಥವಾ ಆರೋಗ್ಯವಾಗಿ ಬದುಕಬೇಕಂತ ಹೇಳಿ ದೇವರು ಎರಡು ದೊಡ್ಡ ವರ ಕೊಟ್ಟಿದ್ದಾನೆ. ಒನ್ ಇಸ್ ರೆಸ್ಟ್ ಯುವರ್ ಬಾಡಿ, ದಟ್ ಇಸ್ ನಿದ್ದೆ. ಇನ್ನೊಂದು ಮರವು. ಜೀವನದಲ್ಲಿ ಬಂದಿದ್ದೆಲ್ಲ ಬರಲಿ, ಹೋಗಿದ್ದೆಲ್ಲ ಹೋಗ್ಲಿ, ಎಲ್ಲ ಒಂದು ದಯದಿಂದ ಇರಲಿ, ಆಗದೆಲ್ಲ ಒಳ್ಳೆದಕ್ಕೆ ಅಂತ ಬದುಕಂದ್ರೆ ಯು ಆರ್ ಮೋರ್ ಹೆಲ್ತಿ. ಸೊ ಧನ್ವಂತರಿ ಆಗಲಿ ಯಾರೇ ಆಗಲಿ ಏನ್ ಹೇಳಿದ್ರೆ ಅಂದ್ರೆ ಪೆಟ್ಟಾದ್ಮೇಲೆ ಔಷಧಿ ಹಾಕೊಳ್ಳೋದಂಗೆ ಅಂತ ಹೇಳಿರೋದು ಇಟ್ಸ್ ನಾಟ್ ಅ ವೇ ಆಫ್ ಲೈಫ್. ಪೆಟ್ ಆಗದಂಗೆ ನೋಡ್ಕೊಳ್ಳೋದು ವೇ ಆಫ್ ಲೈಫ್. ಸೊ ಧನ್ವಂತರಿ ದಿನಾಚರಣೆ ಎಲ್ಲ ಮಾಡೋದ್ರಿಂದ ನಾವು ಏನು ಕಲಿಸ್ಬೇಕು ಅಂತ ಹೇಳಿದ್ರೆ ಹೌ ಟು ಪ್ರಿವೆಂಟ್. ಇಫ್ ಯು ಹ್ಯಾವ್ ಎ ಹೆಲ್ತಿ ಸೊಸೈಟಿ ಅಂದ್ರೆ ಡಾಕ್ಟರ್ಸು ಆಸ್ಪತ್ರೆಯ ಅವಶ್ಯಕತೆ ಇಲ್ಲ,
ಕಳ್ಳರಿಲ್ಲದಿರೋ ಸೊಸೈಟಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಇಲ್ಲ. ಇಫ್ ಯು ರೀಡ್ ಅವರ್ ಹಿಸ್ಟ್ರಿ, ನಮ್ಮ ಪೂರ್ವಿಕರ ಇದನ್ನು ನೋಡಿದಾಗ ನೀವು ಇಷ್ಟು ಪೊಲೀಸ್ ಸ್ಟೇಷನ್ಗಳು, ಇಷ್ಟು ಆಸ್ಪತ್ರೆಗಳು ಇದ್ವು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ನೀವೆಲ್ಲ ಇದೆಲ್ಲ ಆಧುನಿಕ ಯುಗ ಬಂದ ಮೇಲೆ ನೀವು ನೋಡ್ತಾ ಇರೋದು. ನಾವು ಹಿಸ್ಟ್ರಿಲಿ ಕೇಳಿದ್ವಿ, ಅಲ್ಲೋ ಆ ಆಸ್ಪತ್ರೆ ಇದೆ, ಇಲ್ಲಿ ಈ ಆಸ್ಪತ್ರೆ ಇದೆ, ಇಲ್ಲಿ ಅಷ್ಟು ಪೊಲೀಸ್ ಸ್ಟೇಷನ್ ಇದೆ. ನಮಗೆ ಮುಂದೆ ನಿಯಂತ್ರಣದ ವ್ಯವಸ್ಥೆ ಇದೆ. ಯು ಆರ್ ಕಂಟ್ರೋಲ್ಡ್ ಬೈ ಯುವರ್ ಮಾನಸಿಕ ಪರಿಸ್ಥಿತಿ, ಕಾನ್ಶಿಯಸ್ನೆಸ್ ಅನ್ನೋದ್ರ ಮೇಲ್ಗಡೆ ನಾವು ತುಂಬಾ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಹೊಸದು ಅನಿಸ್ತಾ ಇದೆಯಾ? ಇಲ್ಲ 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 ಇರೋ ವಿಚಾರ. ಅವರ್ ಹಿಸ್ಟ್ರಿ ಟೆಲ್ಸ್ ಯು ಡಿಡ್ ಹ್ಯಾವ್ ಎನಿ ಹಾಸ್ಪಿಟಲ್ಸ್. ಹಾಸ್ಪಿಟಲ್ಸ್ ಅನ್ನೋದು ಇರಲಿಲ್ಲ ನಮ್ಮಲ್ಲಿ. ಹಾಸ್ಪಿಟಲ್ಸ್ ಇರಲಿಲ್ಲ ಅಂದ್ರೆ ಕಾಯಿಲೆ ಬೀಳ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಹಾಸ್ಪಿಟಲ್ ಇದ್ದು ಅಂದ್ರೆ ಅಚಾತುರ್ಯವಾಗಿ ನಡೆಯುವಂತ ಅನಾಹುತಗಳಿಗಾಗಿ ಔಷಧಿ ಕೊಡೋ ವ್ಯವಸ್ಥೆ ಇತ್ತು, ಇರ್ಲಿಲ್ಲ ಅಂತಲ್ಲ. ಆದ್ರೆ ಈಗ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿ ಬಹಳ ದೊಡ್ಡ ಪದ ಆಗದ. ನಾನೇನ್ ಮನೇಲಿ ಏನ್ ಮಾಡ್ತೀರ ಅದೇ ತಿಳ್ಕೊಂಡು ಬೆಳೆದಿದ್ದು, ಹೇಗಿದೆ ಸವಲತ್ತು ಏನಿದೆ ಪ್ರಪಂಚದಲ್ಲಿ ಆ ಸವಲತ್ತನ್ನ ಬಳಸ್ತಾ ಇರೋದು, ಬಳಸೋ ರೀತಿಯಲ್ಲಿ ಹಲವು ವ್ಯತ್ಯಾಸ ಇರ್ಬೋದು. ದಟ್ ಇಟ್ ಸೆಲ್ಫ್ ಶುಡ್ ನಾಟ್ ಕಾಸ್ ಸೋ ಬಿಗ್ ಡಿಫರೆನ್ಸ್ ಇನ್ ಲೈಫ್. ಸೊ ನನ್ನ ಯಂಗರ್ ಏಜ್ ಅಥವಾ ಬಾಲ್ಯಾವಸ್ಥೆಯಲ್ಲಿ ಏನು ಕಲ್ಚರ್ ಕಲಿತೀನಿ, ಫುಡ್ ಕಲ್ಚರ್ ಆರ್ ಹೆಲ್ತಿ ಹ್ಯಾಬಿಟ್ಸ್ ಟೇಕ್ ಅಸ್ ಎ ಲಾಂಗ್ ವೇ ಇನ್ ಮೇಕಿಂಗ್ ದ ಸೊಸೈಟಿ ಬೀಯಿಂಗ್ ಹೆಲ್ತಿ. ಸೊ ಈ ಧನ್ವಂತರಿ ದಿನಾಚರಣೆ ದಿನ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಲೆಟ್ ಅಸ್ ಆಲ್ ಮೂವ್ ಟುವರ್ಡ್ಸ್ ಎ ಪ್ರಿವೆಂಟಿವ್ ಸೊಸೈಟಿ ರಾದರ್ ದನ್ ಎ ಕ್ಯೂರೇಟಿವ್ ಸೊಸೈಟಿ. ಆಸ್ಪತ್ರೆಗಳು ತೆಗೆಯೋದು ಇಟ್ ಇಸ್ ನಾಟ್ ಎ ಸೈನ್ ಆಫ್ ಪ್ರಾಸ್ಪರಿಟಿ. ಆಸ್ಪತ್ರೆಗಳು ಇಲ್ದಂಗೆ ಸಮಾಜನ ಕಟ್ಟೋದು ಒಂದು ಪ್ರಾಸ್ಪರಿಟಿಯ ಸಿಂಬಲ್ ಆಗುತ್ತೆ ಅಂತ ಹೇಳ್ತಾ ನನಗೆ ಎರಡು ಮಾತು. ಧನ್ಯವಾದಗಳು ಜಿಲ್ಲಾಧಿಕಾರಿ ಶ್ರೀಧರ್ ಸರ್ ಅವರಿಗೆ. ನಾವು ಮೊದಲು ಅವರನ್ನು ಗದಗ ಬಂದಾಗ ಭೇಟಿಯಾಗಿ ಹೋದಾಗ ವಿಶ್ ಮಾಡ್ಲಿಕ್ಕೆ ಹೋದಾಗ ಅವರು ಒಂದು ಮಾತು ಹೇಳಿದ್ರು, ಇಷ್ಟೆಲ್ಲ ಯೋಗ ಆಯುರ್ವೇದ ಎಲ್ಲ ಆಸ್ಪತ್ರೆಗಳಿವೆ, ಎಲ್ಲ ಆಸ್ಪತ್ರೆಗಳು ಎಲ್ಲಿ ಯಾರು ಪೇಷಂಟ್ ಹೋಗಬಾರ್ದು, ಎಲ್ಲ ಆಯುರ್ವೇದ ಔಷಧ ಹೋಗ್ಬೇಕಂತಕ್ಕಂಥದ್ದು ಒಂದು ಆಯುಷ್ಯ ಔಷಧಿಗಳು ಬಳಸ್ಬೇಕಂತೇಳಿ ಅವ್ರು ಹೇಳಿದರು. ನಾವೆಲ್ಲ ಯೋಗ ಮತ್ತು ಪ್ರಾಣಾಯಾಮ ಇದರಿಂದ ಸಾಕಷ್ಟು ನಮ್ಮ ವೆಲ್ನೆಸ್ ಸೆಂಟರ್ಗಳ ಯೋಗ ಟೀಚರ್ಸ್ ಇದ್ದಾವೆ ಸರ್ ಅಂತೇಳಿ ನಾವು ಹೇಳಿದ್ವಿ. ಅದಕ್ಕೆ ಸಾಕಷ್ಟು ನಮ್ಮ ಇಲಾಖೆಗೆ ಸಹಕಾರ ನೀಡಿದ. ಅದೇ ರೀತಿಯಾಗಿ ಅವರಿಗೆ ಇಲ್ಲಿ ಪ್ರಸ್ತಾವಿಕೆ ನುಡಿಯನ್ನು ನೋಡಿದಂಥ ನಮ್ಮ CM ಶ್ರೀಧರ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಹಿರಿಯರಾದಂತಹ ಶ್ರೀಯುತ BB ಅಸೂಟಿ ಸರ್ ಅವರು